ನಮಗೇನು ಕೊಡ್ತಾರೆ? ಏನು ಕೊಡ್ತಾರೆ? ಶಾಣೆ ಇದ್ದೀರಲ್ಲ, ಪ್ರೀತಿಯಿಂದ ನೆನಪು ಮಾಡಬೇಕು. ಕಣ್ಮುಚ್ಕೊಳ್ರಿ, ಮನಸ್ಸಿನ ಕಣ್ಣಿನಿಂದ ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಳ್ರಿ. ಸ್ಟ್ರೇಟಾಗಿ ಕೂತ್ಕೊಳ್ರಿ, ಒಬ್ರಿಗೊಬ್ರು ಟಚ್ ಆಗಬಾರ್ದು. ಹಿಂದೆ ಬೇಕಾದಷ್ಟು ಜಾಗದ ಇನ್ನೂ ಸ್ವಲ್ಪ ಹಿಂದಿನ ಸರಿಬೇಕು. ಒಬ್ರಿಗೊಬ್ರು ಟಚ್ ಆಗಬೇಡ್ರಿ. ಆರಾಮಾಗಿ ಫ್ರೀಯಾಗಿ ಕೂತ್ಕೊಳ್ರಿ, ಒಬ್ರಿಗೊಬ್ರು ಟಚ್ ಆಗಬಾರ್ದು. ಹುಡುಗರು ಆಜು ಬಾಜುನು ಟಚ್ ಆಗಬೇಡ್ರಿ, ಹಿಂದೆ ಮುಂದೆ ಟಚ್ ಆಗಬೇಡ್ರಿ. ಬರ್ತ್ಡೇ ಮಾಡ್ಕೊಂಡಿರಲಿ, ನಿನ್ನ ಹೆಸರೇನು? ಟಚ್ ಆಗಬಾರ್ದು ಅಂತ ಹೇಳ್ತೀನಿ. ಮತ್ತು ಅವ್ರು ಸದ್ಯ ಕೂಡ್ತಿ ಹಿಂಗೆ ಸರ್ಕೊಡಿ, ಇನ್ನೊಂದು ಸ್ವಲ್ಪ ಹಿಂಗೆ ಸರಿ. ಶಾಣೆ ಕಣ್ಣು ಮುಚ್ಕೊಳ್ರಿ. ತೆಗೆಯಿರಿ, ಕೈ ಜೋಡಿಸ್ರಿ, ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಳ್ರಿ. ನಮಸ್ಕಾರ ಭಂಗಿ ಅಲ್ಲ, ಧ್ಯಾನದ ಭಂಗಿಯಲ್ಲಿ ಕೂತ್ಕೊಳ್ರಿ. ಎರಡು ಒಂದು ಕೈ ಮೇಲೆ ಒಂದು ಕೈ ಇಟ್ಕೊರಿ. ಅದು ಕಾಡು ಕೆಳಗಿಡೋ, ಕೆಳಗಿಡು. ಪ್ರೀತಿಯಿಂದ ದೇವ್ರ ನೆನಪು ಮಾಡಬೇಕು. ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ನೆನಪು ಮಾಡ್ರಿ. ನಾನು ಹಣೆಯ ಮಧ್ಯದಲ್ಲಿ ಬೆಳಗುತ್ತಿರುವಂತಹ ಜ್ಯೋತಿ ಸ್ವರೂಪ ಆತ್ಮನಾಗಿದ್ದೇನೆ. ನೀವು ಬಾಯಿಂದ ಹೇಳ್ಬೇಡ್ರಿ, ಮನಸ್ಸಿನಿಂದ ಅನುಭವ ಮಾಡ್ರಿ, ಮನಸ್ಸಿನ ಕಣ್ಣಿನಿಂದ ನೋಡಿ. ನನ್ನ ಆತ್ಮ ಆಕಾಶದ ನಕ್ಷತ್ರವನ್ನು ನೋಡ್ತಾ ಇದ್ದೇನೆ. ಆಕಾಶದಲ್ಲಿ ಸುಂದರವಾದಂತಹ ಶಾಂತವಾದಂತಹ ಪ್ರಕಾಶಮಾನವಾಗಿರುವಂತಹ ಪ್ರೀತಿಯಿಂದ ಇರುವಂತಹ ನಕ್ಷತ್ರಗಳನ್ನು ನಾನು ನೋಡ್ತಾ ಇದ್ದೇನೆ. ಎಂತಹ ಸುಂದರ ನಕ್ಷತ್ರಗಳು, ಆಕಾಶದ ನಕ್ಷತ್ರಗಳು. ನನಗೆಷ್ಟು ಆನಂದ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ನಕ್ಷತ್ರಗಳೊಂದಿಗೆ ಇರುವಂತಹ ಅನುಭವ ಆಗ್ತಾ ಇದೆ. ಆಹಾ, ಎಷ್ಟೊಂದು ಸುಂದರ ನಕ್ಷತ್ರಗಳು, ಪ್ರೀತಿಯ ನಕ್ಷತ್ರಗಳು. ಆಕಾಶದಲ್ಲಿರುವಂತಹ ನಕ್ಷತ್ರವನ್ನು ನೋಡಿ ನಾನು ಖುಷಿ ಪಡ್ತಾ ಇದ್ದೇನೆ, ಆನಂದದ ಅನುಭವ ಮಾಡ್ತಾ ಇದ್ದೇನೆ. ನಾನೀಗ ನನ್ನ ಮನಸ್ಸಿನಿಂದ, ಬುದ್ಧಿಯಿಂದ, ಸಂಕಲ್ಪದಿಂದ ನನ್ನ ಮನೆ ಪರಮಧಾಮಕ್ಕೆ ಹೋಗ್ತಾ ಇದೆ. ಸೂರ್ಯ, ಚಂದ್ರ, ನಕ್ಷತ್ರಗಳಿಗಿಂತಲೂ ದೂರ ಇರುವಂತಹ ಪ್ರಕಾಶ ಇರುವಂತಹ ಶಾಂತಿಪೂರ್ಣ ಇರುವಂತಹ ಪರಮಧಾಮ, ಶಾಂತಿಯ ಧಾಮ. ನಾನೀಗ ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ನಾನು ಶಾಂತ ಸ್ವರೂಪಾತ್ಮ, ನನ್ನ ಮನೆಯು ಶಾಂತಿಯ ಧಾಮ. ಅಲ್ಲಿ ನನ್ನ ತಂದೆ ಇದ್ದಾರೆ. ನನ್ನ ತಂದೆನೂ ಕೂಡ ಬಿಂದು ಸ್ವರೂಪದಲ್ಲಿದ್ದಾರೆ. ನನ್ನ ತಂದೆನೂ ಕೂಡ ಬಿಂದು ಸ್ವರೂಪದಲ್ಲಿದ್ದಾರೆ. ಹೇ ತಂದೆಯೇ, ನೀನು ತಂದೆ, ನಾನು ಕಂದನಿದ್ದೇನೆ. ನೀನು ನನ್ನ ತಾಯಿ, ನೀನು ನನ್ನ ಶಿಕ್ಷಕ, ನೀನು ನನ್ನ ಸದ್ಗುರು. ಹೇ ತಂದೆಯೇ, ನಾನು ನಿನ್ನ ಹತ್ತಿರ ಇದ್ದೇನೆ. ನೀನು ಶಾಂತಿಯ ಸಾಗರ,
ಪ್ರೇಮ ಸಾಗರ, ಆನಂದ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಕ್ಷಮಾ ಸಾಗರ, ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡುವಂಥವನು. ಈ ತಂದೆಯೇ, ನಿನ್ನಿಂದ ಶಾಂತಿಯ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದ್ದಾವೆ. ನಾನು ನಿನ್ನಿಂದ ಶಕ್ತಿಯನ್ನು ಪಡೆದುಕೊಳ್ತಾ ಇದ್ದೇನೆ, ಶಾಂತಿಯನ್ನು ಪಡೆದುಕೊಳ್ತಾ ಇದ್ದೇನೆ. ಈ ತಂದೆ, ನಾನು ಧನ್ಯನೇ ಆಗಿದ್ದೇನೆ. ಸದಾ ನಾನು ಧನ್ಯನು. ನನಗೆ ವಿದ್ಯೆ, ಬುದ್ಧಿ, ಶಕ್ತಿ, ಸಂಪತ್ತು ಎಲ್ಲವನ್ನು ಕೊಡುವಂಥವನು. ಈ ತಂದೆಯೇ, ನೀನು ನನ್ನ ತಂದೆ, ತಾಯಿ, ಅಜ್ಜ, ಅಜ್ಜಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ಸಂಬಂಧಿಗಳಿಗೆ, ಇಡೀ ವಿಶ್ವಕ್ಕೆ ಶಾಂತಿಯನ್ನು ಕೊಡ್ತಾ ಇದ್ದೀಯ, ಶಕ್ತಿಯನ್ನು ಕೊಡ್ತಾ ಇದ್ದೀಯ, ಸಂಪತ್ತನ್ನು ಕೊಡ್ತಾ ಇದ್ದೀಯ. ಈ ತಂದೆಯೇ, ನೀನು ನಮಗೆಲ್ಲ, ಈ ಭೂಮಿಯ ಮೇಲಿರುವಂತಹ ಎಲ್ಲರಿಗೂ ಅನ್ನ, ವಸ್ತ್ರ, ಆಶ್ರಯ ಎಲ್ಲವನ್ನೂ ಕೊಟ್ಟಿದ್ದೀಯ ತಂದೆಯೇ. ನಾನು ಸದಾ ನಿನ್ನನ್ನೇ ನೆನಪು ಮಾಡ್ತೇನೆ. ಪ್ರೀತಿಯಿಂದ ನಿನ್ನನ್ನು ನೆನಪು ಮಾಡ್ತೇನೆ. ನೀನು ನನಗೆ ಎಲ್ಲವನ್ನು ಕೊಡುವಂಥವನು. ನಾನು, ನನ್ನ ಪರಿವಾರ, ಇಡೀ ವಿಶ್ವ ಶಾಂತಿಯಿಂದ ಇರಲಿ, ಪ್ರೀತಿಯಿಂದ ಇರಲಿ. ಆ ಶಕ್ತಿಯನ್ನು ನೀನು ಕೊಡುವವನು. ನಿನ್ನಿಂದ ಶಾಂತಿಯ ಶಕ್ತಿಯನ್ನು ಪಡೆದು ನಾನೆಲ್ಲರಿಗೂ ಕೊಡುವಂಥವನಿದ್ದೆ. ಪ್ರೀತಿಯಿಂದ ಓಂ ಧ್ವನಿ ಹೇಳ್ರಿ. ಎಲ್ಲರೂ ಹಾಡು ಹೇಳುವವರು, ಡ್ಯಾನ್ಸ್ ಮಾಡುವವರು, ಅನುಭವ ಹೇಳುವವರು ಇದ್ದೀರಿ. ನೀವೆಲ್ಲ ಏನು ಇವತ್ತು ಶಿಬಿರದಲ್ಲಿ ಅನುಭವ ಮಾಡಿದ್ದೀರಿ. ಎಲ್ಲರೂ ಚೆನ್ನಾಗಿ ನೀವು ಹಂಚ್ಕೊಳ್ಬೇಕು. ನಿಮ್ಮ ಪೇರೆಂಟ್ಸ್ ಬಂದಾರ, ಅವರು ಹಂಚಬೇಕು. ಓಕೆ, ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ.
ಪ್ರಾರ್ಥನೆ ಆಯಿತು. ಈಗ ನಾನು ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸುರೇಖ ಅಂಕನವರು ಈಶ್ವರಿ ವಿಶ್ವವಿದ್ಯಾಲಯದ ಪರಿಚಯ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಓಂ ಶಾಂತಿ. ಪರಮಿತ ಪರಮಾತ್ಮನಾಗಿ ಸಂತಾನರಾದಂತಹ ಈ ಮೇಲೆ ಆಸೀನರಾದಂತಹ ಸಹೋದರರೇ, ಸಹೋದರಿಯರೇ, ಮಕ್ಕಳೇ ಹಾಗೂ ಮಾತೆಯರೇ, ಇವತ್ತಿನ ಅವರ ಮಕ್ಕಳ ಒಂದು ಬಾಲ್ಯ ವಿಕಾಸ ಸಮಯದಲ್ಲಿ ನಾವೆಲ್ಲ ಕೂಡ ಪಾಲ್ಗೊಂಡಿದ್ದೀರಿ. ನಮಗೆಲ್ಲ ಸಂಕ್ಷಿಪ್ತವಾಗಿ ತಿಳಿಸಬೇಕೆಂದರೆ ಪ್ರಜಾಪಿತ ಬ್ರಹ್ಮಾವರೇಶ್ವರಿಯ ವಿಶ್ವವಿದ್ಯಾಲಯದ ಸಂಕ್ಷಿಪ್ತ ಪರಿಚಯ. ಈ ವಿದ್ಯಾಲಯ ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವದಾದ್ಯಂತ ಧರ್ಮನಾಗಿ ಇರ್ತದೆ. ಅಧರ್ಮ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ ಯಾವಾಗ ಸೃಷ್ಟಿ ಆಗ್ತದೋ ಆಗ ನಮ್ಮ ಸೃಷ್ಟಿ ಮೇಲೆ ಅಧಿಕಾರಿ ಮಾಡಿ ಅಧರ್ಮವನ್ನು ಹೋಗಲಾಡಿಸಿ ಸತ್ಯ ಧರ್ಮದ ಸ್ಥಾಪನೆಗಾಗಿ ಬರ್ತೀನಿ ಅಂತ ಹೇಳಿದರು. ಆ ಒಂದು ಮಹಾವಾಕ್ಯಕ್ಕೆ ಅನುಗುಣವಾಗಿ ಪರಮಾತ್ಮ ಈ ಸೃಷ್ಟಿ ಮೇಲೆ ಅವತರಣೆ ಮಾಡಿ ಈ ವಿದ್ಯಾಲಯದ ಸ್ಥಾಪನೆ ಮಾಡುವುದು. ಈ ವಿದ್ಯಾಲಯದ ಮುಖ್ಯ ಉದ್ದೇಶವೇ ಆಗಿದೆ ಮಾನವ ದೇವ ಮಾನವನಾಗುವಂತಹ ಒಂದು ಸಹಜ ರಾಜಯೋಗ ಶಿಕ್ಷಣವನ್ನು ಇಲ್ಲಿ ಕಲಿಸಿಕೊಡಲಾಗ್ತದೆ. ಇವತ್ತೆಲ್ಲರೂ ಮಾನವರೇ ಇದ್ದಾರೆ, ಆದರೆ ಮಾನವನಲ್ಲಿ ಆ ಒಂದು ಮಾನವೀಯತೆ ಇಲ್ಲ. ಆ ಒಂದು ದಾನವ ಪ್ರವೃತ್ತಿಯನ್ನು ಹೋಗಲಾಡಿಸಿ ಮನುಷ್ಯನಲ್ಲಿ ದೈವತ್ವವನ್ನು, ದಿವ್ಯ ಗುಣಗಳನ್ನು ತುಂಬುವಂತಹ ಶಿಕ್ಷಣವನ್ನು ಇಲ್ಲಿ ಪ್ರತಿನಿತ್ಯನೂ ಕೂಡ ಕಲಿಸಿಕೊಡಲಾಗ್ತದೆ. ಜೊತೆಗೆ ತಾವೆಲ್ಲ ನೋಡ್ತಾ ಇದ್ದೀರಿ, ಇವತ್ತಿನ ದಿನ ಇಷ್ಟೆಲ್ಲ ನಿಮ್ಮ ಮಕ್ಕಳೆಲ್ಲ ಬಂದು ಇಷ್ಟು ಶಾಂತವಾಗಿ 4 ದಿನಗಳಿಂದ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಇಲ್ಲೇನು ಅಕ್ಕಂದ್ರೆ ಹೇಳ್ಕೊಡ್ತಾ ಇದ್ರು ಅದನ್ನು ಅವರು ಪ್ರೀತಿಯಿಂದ ಚಾಚು ತಪ್ಪದೆ ಎಲ್ಲವನ್ನ ಮಾಡಿ ತೋರಿಸ್ತಾ ಇದ್ದಾರೆ. ನಿಮಗೂ ಕೂಡ ವಿಚಿತ್ರ ಅನಿಸಿರ್ಬೋದು, ಹೆಂಗೆ ನಮ್ಮ ಮಕ್ಕಳಿಗೆ ಬಂದು ಇದರಲ್ಲಿ ಪಾಲ್ಗೊಂಡು ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನು, ಕಲೆಯನ್ನು ಯಾವ ರೀತಿ ಅವರು ವ್ಯಕ್ತಪಡಿಸಿದ್ರು ಅನ್ನೋದನ್ನು ನೀವೆಲ್ಲರೂ ಅವರು ದಿನ ಕೇಳೋದಿಲ್ಲ ಆಮೇಲೆ. ಅದಕ್ಕಾಗಿ ಮಕ್ಕಳಿಗೆ ಕೂಡ ನಾನು ಮಾತು ಕೇಳ್ತೀನಿ, ಪರಮಾತ್ಮ ಹೇಳುವಂತೆ ಪರಮಾತ್ಮ ಸತ್ಯ ಇದ್ದಾನೆ. ಅದಕ್ಕಾಗಿ ತಾವು ಮಕ್ಕಳು ಕೂಡ 4 ದಿನ ಬಂದು ಕೇಳಿದ್ರಿ ಮನೆಯಿಂದ. ಅಕ್ಕಂದ್ರು ಕೂಡ ತಮ್ಮ ಸಮಯವನ್ನು ಕೊಟ್ಟು ಬೇರೆ ಊರಿಂದ ಬಂದು ನಿಮಗೆಲ್ಲ ಅವರು ಅನೇಕ ವಿಷಯಗಳ ಬಗ್ಗೆ ತಿಳಿಸಿಕೊಟ್ರು. ಅದಕ್ಕಾಗಿ ತಮ್ಮಲ್ಲಿ ಕೂಡ ಒಂದು ಏನು ಕೇಳ್ಕೊಳ್ತೀನಿ ಅಂತಂದ್ರೆ, ಪರಮಾತ್ಮನ ಒಂದು ಗುಣ ಇದೆ, ಪರಮಾತ್ಮನಿಗೆ ಸತ್ಯ ಅಂತ ಹೇಳಿದ್ರು, ದೇವರು ಸತ್ಯ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಪರಮಾತ್ಮನ ಒಂದು ಗುಣವನ್ನು ಏನ್ ಮಾಡ್ಬೇಕು, ಆ ಒಂದು ಗುಣವನ್ನು ಏನ್ ಮಾಡ್ಬೇಕು ನಾವೆಲ್ಲ ಇಲ್ಲಿಂದ ಏನ್ ತಗೊಂಡು ಹೋಗ್ತಾರೆ ಮನೆಗೆ ಹೋಗ್ಬೇಕಾದ್ರೆ. ಮುಂದಿನ ವರ್ಷ ಮತ್ತೆ ನಿಮ್ಮನ್ನ ಅಕ್ಕವ್ರು ಕರೀತಾರ, ಅಲ್ಲಿವರೆಗೆ ಏನ್ ಮಾಡ್ಬೇಕು ಎಲ್ಲರೂ? ಏನ್ ತಗೊಂಡು ಹೋಗ್ತಾರೆ ಹೇಳ್ರಿ? ಹೇಳಿ ನೋಡು, ಜೋರಾಗಿ ಹೇಳ್ಬೇಕು. ಒಳ್ಳೆಯದಲ್ಲ. ಅದಕ್ಕಾಗಿ ಪರಮಾತ್ಮನ ಒಂದು ಮುಖ್ಯ ಗುಣ ಸತ್ಯತೆ. ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ಜಯ ಇದೆ, ಅಲ್ಲಿ ಸುಖ ಇದೆ, ಶಾಂತಿ ಇದೆ, ನೆಮ್ಮದಿ ಇದೆ, ಅಲ್ಲಿ ಕರ್ತವ್ಯ ಇರಂಗಿಲ್ಲ. ಅದಕ್ಕಾಗಿ ತಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ, ತಾವು ಕೂಡ ಪರಮಾತ್ಮನ ಒಂದು ಮುಖ್ಯ ಗುಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇಡೀ ನೀವು ಜೀವನ ಪೂರ್ತಿನೇ ಆ ಒಂದು ಗುಣವನ್ನು ನೀವು ಧಾರಣೆ ಮಾಡಿದ್ದೆ ಆದ್ರೆ ಬಹಳ ಒಳ್ಳೆಯ ವ್ಯಕ್ತಿಯಾಗಿ ನೀವು ಹೆಸರುವಾಸಿಯಾಗೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಪರಮಾತ್ಮ ಹೇಳ್ತಾರ, ಛೋಟೆ ಸೋ ಸುಹಾನಲ್ಲ ಅಂತ. ಸಣ್ಣ ಮಕ್ಕಳು ಅಂತಂದ್ರೆ ದೇವರಿಗೆ ಸಮಾನರು ಅಂತ. ಯಾಕಂದ್ರೆ ದೇವರಿಗೂ ಏನಿಲ್ಲ ಭೇದ ಇರೋದಿಲ್ಲ, ಕೆಟ್ಟದ ಬಗ್ಗೆ ಗೊತ್ತಿರೋದಿಲ್ಲ. ನಮ್ಮ ಮಕ್ಕಳಿಗೆ ಏನಿದೆ ಅಂತಂದ್ರೆ ಸಂಪೂರ್ಣ ಮುಗ್ಧರಾಗಿರ್ತಾರೆ. ದೇವ್ರ ಸಮಾನ ಅಂದ್ರೆ ದೇವರ ಯಾವ ರೀತಿ ಸತ್ಯ ಇದ್ದಾನೋ, ಪ್ರಾಮಾಣಿಕತನ ಇದೆಯೋ, ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಆ ಒಂದು
ತಾಯಿನೇ ಇತ್ತು ಅಥವಾ ಸಮಾಜಕ್ಕೂ ಕೂಡ ಒಳ್ಳೆಯ ಒಂದು ಕೊಡುಗೆಯಾಗಿ ನೀವು ಮುನ್ನಡೆಯಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಈ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಕೂಡ ನಾನು ಧನ್ಯವಾದ ಅಂತ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀಕಾಂತನವರಿಗೆ. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ಮುದ್ದು ಮಕ್ಕಳಿಗೆ ಅನಂತ ಸ್ವಾಗತವನ್ನ ಬಯಸ್ತೇನೆ. ತಾವೆಲ್ಲ ಮುದ್ದು ಮಕ್ಕಳನ್ನು ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಸುರೇಖಾ ಅಕ್ಕನವರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಪ್ರಕಾಶನವರು ಕೂಡ ಕೇಳಿಕೊಂಡಾಗ ಒಂದೇ ಮಾತಿಗೆ ಪ್ರೀತಿಯಿಂದ ಹೋಗೊಟ್ಟು ನಮ್ಮೆಲ್ಲರ ಮಧ್ಯೆ ಆಗಮಿಸಿದ್ದಾರೆ. ತಮಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಮಂಜುಳಾ ಮಿಸ್ಕಿನ್ ಅಕ್ಕವರು ಕೂಡ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮಗೆಲ್ಲ ಸರ್ಟಿಫಿಕೇಟ್ ಕೊಡಬೇಕು ಅನ್ನುವಂಥ ಪ್ರೀತಿಯಿಂದ ಒಂದೇ ಮಾತಿಗೆ ಕೇಳಿದಾಗ ತಾವು ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉಪಸ್ಥಿತ ಇದ್ದು ಅವರು ಕೂಡ ಒಂದು ಮಕ್ಕಳಿಗೆ ಒಂದು ಕ್ಲಾಸನ್ನು ತಗೊಂಡು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಬೆಳಗಾವಿಯವರು ಕೂಡ ನಮ್ಮವರೇ ಜಾಯಿಂಟ್ ಡೈರೆಕ್ಟರ್ ಆಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ರಿಟೈರ್ ಆಗಿ ಈಗ ಪ್ರತಿನಿತ್ಯವೂ ಈಶ್ವರ್ಯ ಜ್ಞಾನವನ್ನು ತಾವು ಅಧ್ಯಯನ ಮಾಡ್ತಾ ಅನೇಕ ಆತ್ಮಗಳಿಗೆ ಅಧ್ಯಯನ ಮಾಡಿಸ್ತಾ ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಂಡಿದ್ದಾರೆ. ಅಣ್ಣವ್ರನ್ನು ಕೂಡ ಕರೆದಾಗ ಒಂದೇ ಮಾತಿಗೆ ಹೋಗಲು ಬಂದದಕ್ಕಾಗಿ ತಮಗೂ ಕೂಡ ಸ್ವಾಗತ ಬಯಸ್ತೇನೆ. ಹಾಗೂ ವಿಶ್ವ ಕಲಾವಿದರು ಕೂಡ ವಿಶೇಷ ಆರ್ಟಿಸ್ಟ್ ಇದ್ದಾರೆ. ಅವ್ರ ಮಕ್ಕಳಿಗೆ ಅನೇಕ ಕಲೆಗಳನ್ನು ಕಲಿಸಿಕೊಟ್ರು. ನಿನ್ನೆ ಈ ದಿನ ಈ ಸಣ್ಣ ಮಕ್ಕಳ ಜೊತೆಗೆ ಸಣ್ಣ ಮಕ್ಕಳಾಗಿ ದೊಡ್ಡ ಮಕ್ಕಳ ಜೊತೆಗೆ ದೊಡ್ಡ ಮಕ್ಕಳಾಗಿ ನಾವು ಟೀಚರ್ಸ್ಗಳು ಕೂಡ ಅವರು ಕಲಿಸಿಕೊಟ್ರು. ಅದಕ್ಕೆ ಅವರಲ್ಲಿ ವಿಶೇಷ ಕಲೆ ಇದೆ. ಆ ಕಲೆಯನ್ನ ಈ ಸಮಾಜದ ಎಲ್ಲಾ ಜನರಿಗೆ ಹಂಚಿಕೊಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಭಗವಂತ ಶಕ್ತಿಯನ್ನು ಕೊಡ್ಲಿ ಅಂತ ಕೇಳ್ತಾ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಾನು ಸಹೋದರಿಯರು ವಿನಂತಿ ಮಾಡಿಕೊಳ್ತೇನೆ, ಹೂ ಮತ್ತು ತಿಲಕಗಳಿಂದ ವೇದಿಕೆ ಮೇಲಿರುವಂತಹ ಸರ್ವರಿಗೂ ಸ್ವಾಗತಿಸಬೇಕಾಗಿ ದೀಪಾ ಅಕ್ಕವರು, ಶಿವಕನ್ಯಾ ಅಕ್ಕವರು ಕೇಳ್ಕೊಳ್ತಾ ಇದ್ದೇನೆ. ಶ್ರೀದೇವಿ ಅಕ್ಕವರು, ಬಾದಾಮಿಯಿಂದ ಆಗಮಿಸಿರುವಂತಹ ಶ್ರೀದೇವಿ ಅಕ್ಕನವರು, ಅಶ್ವಿನಿ ಅಕ್ಕವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಅಶ್ವಿನಿ ಅಕ್ಕವರು ಕೂಡ ಘಟಪ್ರಭಾದಿಂದ ಇಲ್ಲಿವರೆಗೆ ತಮಗೆ ಕ್ಲಾಸ್ ಅನ್ನ ತಗೊಳ್ಳೋದಕ್ಕಾಗಿ ಈ ಒಂದು ಶಿಬಿರವನ್ನ ನೇತೃತ್ವ ವಹಿಸಿಕೊಂಡು ಶಿಬಿರವನ್ನು ನಡೆಸಿಕೊಂಡು ಹೋಗೋದಕ್ಕಾಗಿ ಆಗಮಿಸಿದ್ದಾರೆ. ಜವಾಬ್ದಾರಿಯಿಂದ ಎಲ್ಲಾ ಮಕ್ಕಳೊಂದಿಗೆ ಮಕ್ಕಳಾಗಿ ಹಾಡಿ ಕುಣಿದು ನಲಿದು ಎಲ್ಲರಿಗೂ ನಿಮಗೆ ಒಂದು ಶಿಬಿರದಲ್ಲಿ ಎಷ್ಟೋ ವಿಚಾರಗಳನ್ನು ಕಲಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಇನ್ನೂ ಹೆಚ್ಚು ಭಗವಂತ ಶಕ್ತಿ ಕೊಡಲಿ ಅಂತ ಕೇಳ್ತಾ ಅವರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳ ಸಹೋದರಿಯರಿಗೆ. ಶ್ರೀದೇವಿ ಅಕ್ಕವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ.